ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಭಾನುವಾರ ಬೆಳಗ್ಗೆ 6:30ಗೆ ಎದ್ದೆ. ಇವತ್ತು ಡೈಲಿ 5 ಗಂಟೆಗೆ ಎದ್ದೇಳ್ತೀನಿ. ಇತ್ಲಿಗೆ ನೋಡೋಣ ಅಂತ ಬಂದೆ. ಒಂದು ಜಿಟ್ಟೆ ಎಷ್ಟು ಚೆನ್ನಾಗಿ ಅದರ ರಸನ ಹೂವಲ್ಲಿರುತ್ತಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಅದಕ್ಕೆ ಒಂದು ವಿಡಿಯೋ ಮಾಡಬೇಕು ಅನ್ಸೋದು, ಒಂದು ಕ್ಲಿಪ್ಪಿಂಗ್ ಹಂಗೆ ತಗೊಂಡೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೋಗುತ್ತೆ ಬರುತ್ತೆ, ನಾನು ವಿಡಿಯೋ ಮಾಡೋಕ್ಕೆ ಬರ್ತಾನೆ ಇಲ್ಲ. ಇದು ಒಂದು ಬೆಳಗ್ಗಿನ ಗಿಡ ಎಲ್ಲ ನೋಡ್ತೀನಿ ನಾನು. ಇದು ಎಷ್ಟು ಖುಷಿಯಾಗಿ ಬೆಳೆದಿದೆ ನೋಡಿರಿ. ನಾನು ಜನವರಿಯಲ್ಲಿ ಕಟ್ ಮಾಡಿದ್ದೆ ಇದನ್ನು. ಇದು ತುಂಬ ದಪ್ಪನಾಗಿ ಖುಷಿಯಾಗಿ ಈ ಥರ ಅಳ್ಕೊಳ್ತಾ ಬೆಳೆದಿದೆ. ಇದು ವರ್ಷಕ್ಕೊಂದ್ಸರಿ ಗಿಡಗಳು ಕಟ್ ಮಾಡಿರಿ, ಈ ಥರ ಬರುತ್ತೆ ಗಿಡಗಳು ಕಟ್ ಮಾಡಿದರೆ. ಇದು ನಮ್ಮ ಅಂಗಡಿ ಹತ್ರ ಬಂದಿದ್ದರು ಗಾಡಿಯಲ್ಲಿ, ದಾಸವಾಳ ತಗೊಂಡಿದ್ದೆ. ತುಂಬ ಚೆನ್ನಾಗಿದೆ ನೋಡಿರಿ, ಕಲರು ಎಷ್ಟು ಚೆನ್ನಾಗಿದೆ. ಇದು ವೈಟು ಬಿಂದಿಗೆ ಹೂವು. ಇದು ಆ ಪಾಟಲ್ಲಿ ಹಂಗೆ ಹುಟ್ಟಿತ್ತಲ್ಲ, ಅದೊಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಇದು ಕೆಂಜಿಗೆ ಹೂವು ಅಂತಂತಾರೆ ಇದನ್ನು. ಹೊರಗಡೆ ಎಲ್ಲ ಗಿಡಗಳನ್ನೆಲ್ಲ ಒಂದ್ಸರಿ ಬೆಳಗ್ಗೆನೇ ನೋಡ್ಕೊಂಡು ಬರ್ಬೇಕು. ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ. ಮತ್ತು ಈರುಳ್ಳಿ ಪಲ್ಯ, ದೋಸೆ. ಪ್ರತಿ ಸಂಡೇನೂ ನಮ್ಮ ಮನೆಯಲ್ಲಿ ಈರುಳ್ಳಿ ಪಲ್ಯ, ದೋಸೆ. ನಮ್ಮ ರಿಲೇಷನ್ಗೆಲ್ಲ ಗೊತ್ತು ನಮ್ಮ ಸಂಡೇ ಸುನೀತಾ ದೋಸೆ ಮಾಡ್ತಾಳೆ ಅಂತಂತ. ಮಗಳು ಮೊಮ್ಮಗ ಎಲ್ಲ ಹೋಗ್ಬಿಟ್ರು. ಅಳಿಯ ಬೇಜಾರಾಗುತ್ತೆ. ನನ್ನ ಮೊಮ್ಮಗ ಅಜ್ಜಿ ಅಂತ ಆವಾಗಲೇ ಒಳಗೆ ಬರೋನು ಬೇಜಾರಾಗುತ್ತೆ. ನೋಡಿರಿ, ಕಾಯಿ ಹೆಚ್ಚಿ ಹಾಕಬೇಕು ಚಟ್ನಿಗೆ, ಆವಾಗ ರುಚಿ ಬರುತ್ತೆ. ತುರಿದು ಹಾಕಿರೋ ಅಷ್ಟು ರುಚಿ ಬರೋಲ್ಲ. ನೋಡಿರಿ, ಹೆಚ್ಚಿ ಈ ಥರ ಹಾಕಿ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ನಾನು ರಾತ್ರಿ ರುಬ್ಬಿಟ್ಟಿದ್ದೆ. ಉಪ್ಪು ಯಾವಾಗಲೂ ನಾನು ಹಿಂಗೆ ಹಾಕ್ತಲೇ ಮಾಡಲ್ಲ, ಗ್ಯಾಸ್ಟ್ರಿಕ್ಕು ಏನೂ ಆಗಲ್ಲ. ನೀವು ಬೇಕಾದ್ರೆ ಹಿಂಗೆ ಹಾಕ್ಕೊಳ್ಳಿ. ನಮ್ಮನೇಲಿ ಬೇಸಿಗೆಯಲ್ಲಿ ದೋಸೆ ಮಾಡಲ್ಲ, ಬಿಸಿಲಲ್ಲಿ ಹೋಗ್ತಾರೆ ತೋಟಕ್ಕೆ, ಬೈತಾರೆ. ಹಾಗೆ ಮಳೆಗಾಲದಲ್ಲಿ ಮಾತ್ರ ದೋಸೆ ಮಾಡೋದು ನಾನು ಅಷ್ಟೇ. ಪ್ರತಿ ಭಾನುವಾರನೂ ದೋಸೆ. ಅಂಗಡಿ ಡೈಲಿ ಗಡಿಬಿಡಿ ಹೋಗ್ತೀವಲ್ಲ, ದೋಸೆ ಮಾಡ್ಕೊಂಡು ಒಯ್ಕೊಂಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಭಾನುವಾರ ದಿವಸ ಮಾತ್ರ ದೋಸೆ ಮಾಡ್ತೀನಿ ನಾನು. ದೋಸೆ ಚೆನ್ನಾಗಿ ಬರ್ತಿದೆ ನೋಡಿರಿ, ಹಿಟ್ಟು ಚೆನ್ನಾಗಿ ಬೆಳೆದಿದೆ. ಬೆಳಗ್ಗೆನೇ ಪಕ್ಷಿಗಳು ಕಲರವ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಾದ್ರೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ, ತುಪ್ಪ ಬೇಕಂದ್ರೆ ಹಾಕ್ಕೊಳ್ಳಿ. ನಾನು ಮಸಾಲೆ ದೋಸೆಗೆ ಈರುಳ್ಳಿ ಮಸಾಲೆ ದೋಸೆ ನೋಡಿ, ಇಷ್ಟು ರೋಸ್ಟಾಗೆ ಚೆನ್ನಾಗಿದೆ, ಗರಿಯಾಗಿ ಬರುತ್ತೆ. ನಿಮ್ಮನೇಲಿ ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ತುಂಬ ಸಾಫ್ಟಾಗಿ ಗರಿಯಾಗಿದೆ, ತುಂಬ ಸಾಫ್ಟ್ ಇದೆ, ತೆಗೆಯೋಕ್ಕೆ ಬರ್ತಾ ಇಲ್ಲ. ಈರುಳ್ಳಿ ದೋಸೆ, ಕಾಯಿ ಚಟ್ನಿ ರೆಡಿ ಆಯಿತು. ಅಂಗಡಿಗೆ ಹೋಗಬೇಕು ಇವತ್ತೊಂದು ಸ್ವಲ್ಪ ಮಿಷಿನಿಗೆ ಎಲ್ಲ ಮೆಂತೆ ಹಿಟ್ಟು ಜೋಡಿಸ್ಬೇಕು. ಮಾರ್ಕೆಟಿಗೆ ಹೋಗಿ ರೇಷನ್ ತರಬೇಕು. ಎಲ್ಲ ತಂದಿಟ್ಟು ನಾನು ಅಂಗಡಿಗೆ ಹೋಗಬೇಕು. ಇವಾಗ ತಿಂಡಿ ತಿಂದು ರೇಷನ್ ತರಕ್ಕೆ ಹೋಗಬೇಕು. ಇಲ್ಲ ನಮ್ಮ ಮನೆಗೆ ಹತ್ರ ಆಗುತ್ತೆ ಸೂಪರ್ ಮಾರ್ಕೆಟು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೋಸೆ. ಈರುಳ್ಳಿ ಪಲ್ಯ ದೋಸೆ ಮಾಡಿ, ಆಲೂಗಡ್ಡೆ ಪಲ್ಯಕ್ಕಿಂತ ಈರುಳ್ಳಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅಂಗಡಿ ಹತ್ರ ಬಂದೆ. ಇವಾಗ ಮಳೆ ಬರ್ತಾಯಿದೆ ನೋಡಿರಿ. ಇವಾಗ ಸ್ಟಾರ್ಟ್ ಆಯಿತು, 12 ಗಂಟೆ ಸ್ಟಾರ್ಟ್ ಆಗಿದೆ ಮಳೆ. ಇವಾಗ ನಿಮ್ಮೂರಲ್ಲಿ ಮಳೆ ಬರ್ತಿದೆಯಾ ಇಲ್ವೋ ತಿಳಿಸಿ. ನಮ್ಮ ಅಜ್ಜಂಪುರದಲ್ಲಿ ಮಳೆ ಬರ್ತಾಯಿದೆ.